ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, UGCET 2025 ವಿಶೇಷ ಪ್ರವರ್ಗದ ಅರ್ಹತಾ ಪಟ್ಟಿ ಅಂದರೆ ಯಾರು ಸ್ಪೆಷಲ್ ಕ್ಯಾಟಗರಿಯನ್ನು ಕ್ಲೈಮ್ ಮಾಡ್ತಾರೆ ನೋಡಿ. ಲೈಕ್ ಈಗ ನಾನು ಹೇಳಿದ್ದೇನೆ, ನೀವೀಗ ಕ್ಲಾಸ್ ಎ ಸ್ಟೂಡೆಂಟ್ಸ್ಗಳಾಗಿದ್ದರೆ ನಿಮಗೆ ಆನ್ಲೈನಲ್ಲೇ ವೆರಿಫಿಕೇಷನ್ ಆಗಿತ್ತು. ಅದಾದ ನಂತರ ನಿಮಗೆ ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, NCC, ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್, CAPF ಇದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಂದರೆ ಇದೆಲ್ಲ ಸ್ಪೆಷಲ್ ಕ್ಯಾಟಗರಿ ಕೋಟಾಗಳನ್ನು ಕ್ಲೈಮ್ ಮಾಡಬೇಕು ಅಂತಿದ್ರೆ ನೀವು ಆಫ್ಲೈನ್ ವೆರಿಫಿಕೇಷನ್ ಹೋಗಬೇಕು ಅಂತ ಹೇಳಿದರು. ಅದರ ಪ್ರಕಾರ ಎಲ್ಲರಿಗೂ ಕೂಡ ಒಂದು ಸ್ಲಾಟನ್ನು ಬುಕ್ ಮಾಡಿಕೊಂಡು ಆನ್ಲೈನಲ್ಲಿ ಸ್ಲಾಟನ್ನು ಬುಕ್ ಮಾಡಿಕೊಂಡು ಅದಾದ ನಂತರ ನೀವು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮಲ್ಲೇಶ್ವರಂ ಆಫೀಸಿಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಆಫ್ಲೈನ್ ಡಾಕ್ಯುಮೆಂಟನ್ನು ನೀವು ಸಬ್ಮಿಟ್ ಮಾಡಿದ್ರಿ. ಸೊ ಆ ಸಬ್ಮಿಟ್ ಮಾಡಿದ ಡಾಕ್ಯುಮೆಂಟ್ಸನ್ನು ಅವರು ವೆರಿಫೈ ಮಾಡಿ ಯಾರು ಎಲಿಜಿಬಲ್ ಆಗಿದ್ದೀರಾ, ದೋಸ್ ಹೂ ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳ ಲೀಸ್ಟನ್ನು ಅಲ್ಲಿ CAPF ಕೊಟ್ಟಿದ್ದಾರೆ, ಎಕ್ಸ್ CAPF ಕೊಟ್ಟಿದ್ದಾರೆ, ಡಿಫೆನ್ಸು, ಎಕ್ಸ್ ಡಿಫೆನ್ಸ್, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಬಟ್ ಸ್ಪೋರ್ಟ್ಸ್ ಕೋಟಾಕ್ಕೆ ಎಲಿಜಿಬಲ್ ಲಿಸ್ಟನ್ನು ಇನ್ನೂ ಕೂಡ ಡಿಪಾರ್ಟ್ಮೆಂಟಿಂದ ಸಿಕ್ಕಿಲ್ಲ. ಅದಾದ ನಂತರ ಇದು ಮಾಡ್ತಾರೆ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಲಿಸ್ಟ್ ನಾಟ್ ರಿಸೀವ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್. ಅಲ್ಲಿಂದ ಸಿಕ್ಕಿ ಆದ ನಂತರ ನಿಮಗೆ ಅದರದ್ದು ಕೂಡ ಇದನ್ನು ಇದು ಮಾಡ್ತಾರೆ. ಈಗ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಯಾರ್ಯಾರು CAPF ಇದ್ದಿದ್ದೀರಾ, ಎಕ್ಸ್ CAPF, ಡಿಫೆನ್ಸ್, ಎಕ್ಸ್ ಡಿಫೆನ್ಸು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, NCCಗೆ ಹೋಗಿದ್ದರೆ ನೀವು ನೋಡಿ NCC ಆದರೆ NCCಗೆ ಹೋಗ್ತೀರಾ. ಸೊ ಅಲ್ಲಿ ನಿಮಗೆ ದ ನಂಬರ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ, ಎಷ್ಟು ಎಲಿಜಿಬಲ್ ಇದ್ದಾರೆ ಅನ್ನೋದು ಕಂಪ್ಲೀಟ್ ಲಿಸ್ಟ್ ಇದೆ. ಓಕೆ, ಸೊ ಯು ಕ್ಯಾನ್ ಗೋ ಥ್ರೂ ಇಟ್ ಒನ್ಸ್. ಇದನ್ನು ರಿಲೀಸ್ ಮಾಡಿದ್ದಾರೆ. ಸೊ ಹೋಗಿ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಆಫ್ಲೈನ್ ವೆರಿಫಿಕೇಷನ್ಗೆ ಹೋಗಿದ್ದೀರಾ, CAPF ಇರ್ಬೋದು, ಎಕ್ಸ್ CAPF, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದನ್ನು ಮಾಡಿದ್ದಾರೆ. ಬಟ್ ಸ್ಪೋರ್ಟ್ಸ್ ಕೋಟಾದಿನ್ನೂ ಬರಲಿಲ್ಲ. ಮೇ ಬಿ ಸ್ವಲ್ಪ ದಿನದಲ್ಲಿ ಬರಬಹುದು, ಯಾಕಂದರೆ ಅವರಿಗೆ ಯಾವುದು ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟಿಂದ ಬರಬೇಕು. ಅದಾದ ನಂತರ ಇದಾಗುತ್ತೆ. ಓಕೆ, ನೆಕ್ಸ್ಟ್ ಏನು ಅಂತ ಕೇಳಿದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡಿದ ತಕ್ಷಣ ನಿಮಗೆ ದಟ್ ಡಸಂಟ್ ಮೀನ್ ದಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಅಂತ ವಿಶೇಷ ಏನಿರೋದಿಲ್ಲ ಸ್ಟೂಡೆಂಟ್ಸ್. ನಿಮ್ಮ ಡೀಟೇಲ್ಸ್ಗಳಿರುತ್ತೆ, ನಿಮ್ಮ ರ್ಯಾಂಕ್ ಎಷ್ಟು ಅದರ ಡೀಟೇಲ್ಸ್ಗಳಿರುತ್ತೆ, ಪ್ಲಸ್ ನಿಮಗೆ ಕೆಳಗಡೆ ಏನಿರುತ್ತೆ ಅಂತ ಕೇಳಿದರೆ ಒಂದು ಸೀಕ್ರೆಟ್ ಕೀ ಇರುತ್ತೆ. ಆ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿ ನೆಕ್ಸ್ಟ್ ಆಪ್ಷನ್ ಎಂಟ್ರಲ್ಲಿ ಅದು ಯೂಸ್ ಆಗುತ್ತೆ ಅಷ್ಟೇ. ಸೊ ಅದು ಬಿಟ್ಟು ನಿಮ್ಗೆ ಇಲ್ಲೇನು ವಿಶೇಷತೆ ಏನಿರೋದಿಲ್ಲ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್. ಅದರಲ್ಲಿ ಏನಿಲ್ಲ, ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಿದ್ದೀರಾ, ಯಾವ್ದು ವೆರಿಫೈ ಆಗಿದೆ, ಯಾವುದರಲ್ಲಿ ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದನ್ನು ಎಸ್ ಅಂತ ಕೊಟ್ಟಿರ್ತಾರೆ ಅಷ್ಟೇ. ಓಕೆ, ಅದಿನ್ನೂ ರಿಲೀಸ್ ಆಗಿಲ್ಲ. ಅದು ರಿಲೀಸ್ ಆದಮೇಲೆ ಸ್ವಲ್ಪ ದಿನದ ನಂತರ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನನ್ನ ಅನಿಸಿಕೆ ಪ್ರಕಾರ 25th ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ತುಂಬ ಕಷ್ಟನೇ ಇದೆ. ಯಾವುದು KCET, ಯಾಕಂದರೆ ಇನ್ನು ಆ್ಯಕ್ಚುಯಲ್ ಸ್ಟೇಟ್ಮೆಂಟ್ ರಿಲೀಸ್ ಆಗಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ರಿಲೀಸ್ ಆಗಿಲ್ಲ. 25th ನಂತರ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು. ಓಕೆ, ಸೊ ಇದಿಷ್ಟು ಅಪ್ಡೇಟ್ಗಳು. ಎಲ್ಲದೂ ಕೂಡ ಯಾವ್ದು ಬೇಕು ಅದನ್ನು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ನೇಮ್ ಇದೆಯಾ ಇಲ್ವಾ, ಯು ಆರ್ ಎಲಿಜಿಬಲ್ಲಾ ನಾಟಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ವಿಡಿಯೋದಲ್ಲಿ ಇದೊಂದಿಷ್ಟು ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.